ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಆಲಗೂರ ಪುನರ್ವಸತಿ ಕೇಂದ್ರದಲ್ಲಿ ಇರುವ ಹೊಸ ಬಬಲಾದಿ ಮಠದ ಸದಾಶಿವ ಅಜ್ಜನವರ ಬಂಧನವಾಗಿರುವುದು ಸುಳ್ಳು ಸುದ್ದಿ ಹರಡಿದ್ದು, ಭಕ್ತರು ಸುಳ್ಳು ಸುದ್ದಿಗೆ ಕಿವಿಗೂಡಬಾರದು ಎಂದು ಶಿವರುದ್ರಯ್ಯ ಅಜ್ಜನವರು ಹೇಳಿದರು. ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ಅವರು, ಸಾಗರ ಸಭಾಕಾಳೆ ಎಂಬ ವ್ಯಕ್ತಿಯು ಚಕ್ರವರ್ತಿ ಸದಾಶಿವ ಅಜ್ಜನವರಲ್ಲಿ ಒಳ್ಳೆಯದು ಆಗಲಿ ಎಂದು ಸಂಕಲ್ಪ ಮಾಡಿಕೊಂಡಿದ್ರಂತೆ. ಅವರಿಗೆ ಒಳ್ಳೆಯದು ಆದ ಕಾರಣ ಶ್ರೀಮಠಕ್ಕೆ ದೇಣಿಗೆ ರೂಪದಲ್ಲಿ ಹಾಗೂ ಮಠದ ಅಭಿವೃದ್ಧಿಗಾಗಿ ದಾಸೋಹಕ್ಕಾಗಿ ಹಣವನ್ನ ನೀಡಿರುತ್ತಾರೆ. ಅದು ಗೋಕಾಕಿನ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ನಲ್ಲಿ ನಡೆದ ಹಣದ ಹಗರಣದ ಬಗ್ಗೆ ಎಂಬುದು ನಮಗೆ ಗೊತ್ತಿರುವುದಿಲ್ಲ ಎಂದರು. ಸಿಐಡಿ ಅಧಿಕಾರಿಗಳು ನಮಗೆ ನೋಟಿಸ್ ನೀಡಿದ್ದ ಮೇಲೆ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ನಲ್ಲಿ ಹಣದ ಬಗ್ಗೆ ಹಗರಣ ತಿಳಿದಿರುತ್ತದೆ. ಸಿಐಡಿ ಅಧಿಕಾರಿಗಳು ಕೇವಲ ವಿಚಾರಣೆಗೆ ಮಾತ್ರ ಕರೆದುಕೊಂಡು ಹೋಗಿದ್ರು. ಅವರ ವಿಚಾರಣೆಗೆ ನಾನು ಸ್ಪಂದಿಸಿದ್ದೆ. ನಮ್ಮ ಮೇಲೆ ಇರುವುದು ಸುಳ್ಳು ಆರೋಪವಾಗಿದೆ. ನಾನು ಪೊಲೀಸರ ಬಂಧನದಲ್ಲಿ ಇರುವುದಿಲ್ಲ. ಎಲ್ಲವೂ ಸುದ್ದಿ ಹರಡಿದೆ. ಭಕ್ತರು ಇಂತಹ ಸುಳ್ಳು ಸುದ್ದಿಗೆ ಕಿವಿಗೂಡಬಾರದು ಎಂದು ಭಕ್ತರಲ್ಲಿ ಕೇಳಿಕೊಂಡ್ರು. ಸುದ್ದಿಗೋಷ್ಠಿಯಲ್ಲಿ ಸದಾಶಿವ ಅಜ್ಜನವರು ಹಾಗೂ ಶಿವರುದ್ರಯ್ಯ ಅವ್ವನವರು ಹಾಗೂ ಭಕ್ತರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ಗಜಾನಂದ ಅಲಬಾಳ. ಜಮಖಂಡಿಯ ಹೊಸ ಬದಲಾವಣೆಗಳ ಪೂಜಾರ ಬಂಧನವಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರಡಾಗುತ್ತದೆ. ಅದಕ್ಕೆ ಆ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಭಕ್ತರ ಮನಸ್ಸಿಗೆ ಅಂದ್ರೆ ಹೊಸ ಬದಲಾವಣೆಗಳ ಪೂಜಾರ ಬಂಧನವಾಗಿದೆ ಅಂತ ಆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ. ಪೂಜ್ಯರ ಏನು ಮಕ್ಕಳು ಇದ್ದಾರೆ ಏನಪ್ಪ ಅಂದ್ರೆ 2023 ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಸಾಗರ ಸರ್ಕಾರ ಎಂಬತನು ಶ್ರೀಮಠಕ್ಕೆ ಬರ್ತಾನೆ. ಬಂದು ಅಲ್ಲಿ ಮಠದ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೇವೆ. ಆ ಸಂದರ್ಭದಲ್ಲಿ ಮಠದಲ್ಲಿದ್ದಂಥ ಭಕ್ತರು ಕೇಳ್ತಾನೆ, ಅಜ್ಜರಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ ಅವಾಗ ಎಲ್ಲ ಅಜ್ಜ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಹೇಳಿದಾಗ ನಾನು ಮಠಕ್ಕೆ ದಾಸೋಹಕ್ಕೆ ಮತ್ತು ಅಭಿವೃದ್ಧಿಗೆ ನಾನು ದೇಣಿಗೆಯನ್ನು ಕೊಡ್ತೇನೆ ಅಂತ ಹೇಳಿದಾಗ ಅವಾಗ ಮಠದಲ್ಲಿದ್ದಂಥ ಭಕ್ತರು ನಮಗೆ ಕಾಲ್ ಮಾಡ್ತಾರೆ. ಅವಾಗ ಕಾಲ್ ಮಾಡಿದ ಸಂದರ್ಭದಲ್ಲಿ ಎಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದಾಗ ಆ ಕಾಲ್ ಕಟ್ ಮಾಡಿದಾಗ ಅವನು ಮತ್ತೆ ಪುನಃ ಏನು ಮಾಡ್ತಾನಂದ್ರೆ ಮುಂದಿನ ರವಿವಾರದ ಬರ್ತಾನೆ. ಬಂದ ಸಂದರ್ಭದಲ್ಲಿ ನಾವು ಮಠದ ಪೂಜ್ಯರು ಮತ್ತು ಮಠದ ಹಿರಿಯರು ಮಠದಲ್ಲಿ ಇರ್ತೀವಿ. ಆ ಸಂದರ್ಭದಲ್ಲಿ ಅವನು ಇಲ್ಲ ನನಗೆ ಸಂಕಲ್ಪ ಆಗೈತಿ, ನಾವು ಈ ಮಠದ ಒಳ್ಳೆಯದಾಗೈತಿ, ಆದ ಕಾರಣ ಮಠಕ್ಕೆ ದಾಸೋಹಕ್ಕಾಗಲಿ ನಾನು ಮಠದ ಅಭಿವೃದ್ಧಿಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಾನು ದೇಣಿಗೆಯನ್ನು ಕೊಡ್ತೀನಿ ಅಂತ. ಆದ ಕಾರಣ ಕೊಡೋರು ಅಂತ ಹೇಳಿದ್ದೀವಿ. ಹಿರಿಯ ಸಂದರ್ಭದಲ್ಲಿ ಅವನ ದೇಣಿಗೆಯನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ.